ನಿವೇದಿತ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿಜ್ಞಾನ ಪ್ರತಿಜ್ಞಾವಿಧಿ. ಕಂಪ್ಲಿ ಪಟ್ಟಣದ ನಿವೇದಿತ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ. ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಪ್ರತಿಜ್ಞಾವಿಧಿ ಬೋಧಿಸಿ ಸ್ವೀಕಾರ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರು ಮರಿಯಪ್ಪ ಹೆಚ್ ಮಾತನಾಡಿ, ವಿಜ್ಞಾನ ಹಾಗೂ ನಮ್ಮ ಜೀವನದಲ್ಲಿ ಅದರ ಮಹತ್ವದ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವುದೇ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಪ್ರಮುಖ ಉದ್ದೇಶವಾಗಿದೆ ಎಂದಿದ್ದಾರೆ. ಉಪನ್ಯಾಸಗಳು, ಚರ್ಚಾ ಸ್ಪರ್ಧೆಗಳು, ರಸಪ್ರಶ್ನೆ, ವಸ್ತು ಪ್ರದರ್ಶನ ಮುಂತಾದ ವಿವಿಧ ಚಟುವಟಿಕೆಗಳ ಮೂಲಕ ದೇಶದಾದ್ಯಂತ ಈ ದಿನವನ್ನು ಆಚರಿಸಲಾಗಿದೆ. ಪ್ರತಿ ವರ್ಷವೂ ನಿರ್ದಿಷ್ಟ ವಿಷಯವನ್ನು ಆಧರಿಸಿ ವಿಜ್ಞಾನ ದಿನಾಚರಣೆಯನ್ನ ಆಯೋಜನೆ ಮಾಡಲಾಗುತ್ತೆ ಎಂದಿದ್ದಾರೆ. ಸಹ ಶಿಕ್ಷಕಿಯರು ಆದ ಶ್ರೀಮತಿ ಕಾವ್ಯ ಹಾಗೂ ಅಪ್ರೋಚ್ ವಿಜ್ಞಾನ ಪ್ರತಿಜ್ಞಾವಿಧಿ ಬೋಧಿಸಿದ್ರು. ಪ್ರತಿ ತರಗತಿಯಲ್ಲಿ ಸಹ ಶಿಕ್ಷಕರು ಆದ ಸುಭಾಷ್ ಹಾಗೂ ಮಹೇಶ್ ಕುಮಾರ್ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮೌಲ್ಯಗಳನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಶಾಲೆಯ ಕಾರ್ಯದರ್ಶಿ ಕೆ ರಾಮು, ಮುಖ್ಯ ಶಿಕ್ಷಕಿ ಎಂ ಪುಷ್ಪಾ ಸೇರಿ ಎಲ್ಲ ಸಹ ಶಿಕ್ಷಕರು, ಶಿಕ್ಷಕಿಯರು, ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ತರ್ಕಬದ್ಧವಾಗಿ ನಂಬಿಕೆ ಒಂದು ನಮ್ಮದು ಸಂಸ್ಕೃತಿ, ಕಂಪು ಮಾಡಿರಿ, ಹಿಂದೂ ಸಂಸ್ಕೃತಿ, ಬೋರ್ಕಾ ಇಟ್ಕೊಳ್ರಿ, ಮುಸ್ಲಿಂ ಸಂಸ್ಕೃತಿ, ಸಂಡೇ ನೀವು ಚರ್ಚಿಗೆ ಹೋಗ್ರಿ, ಇದು ಕ್ರೈಸ್ತ ಒಂದೊಂದು ಸಂಸ್ಕೃತಿ ಒಂದೊಂದು ರೀತಿಯ ಸಂಸ್ಕೃತಿಯನ್ನು ಪೂಜಿಸಬೇಕು, ಗೌರವಿಸಬೇಕು. ನಮ್ಮದನ್ನ ನಾವು ಪೂಜಿಸಬೇಕು, ಇನ್ನೊಂದನ್ನ ಗೌರವಿಸಬೇಕು. ಆದರೆ ಯಾವುದೇ ಒಂದನ್ನು ನಾವು ಇಮಿಡಿಯೇಟ್ ಆಗಿ ಒಪ್ಕೋಬಾರ್ದು, ಅದನ್ನು ತರ್ಕಬದ್ಧವಾಗಿ ಪರಿಶೀಲನೆ ಮಾಡಬೇಕು ಅನ್ನೋದೇ ಈ ವಿಜ್ಞಾನ ದಿನಾಚರಣೆಯ ಒಂದು ಮಹತ್ವ. ಸಿ ವಿ ರಾಮನ್ ಅವರ ಒಂದು ಕೊಡುಗೆ ಬಹಳಷ್ಟಿದೆ. ಇದಕ್ಕಿಂತ ಸೈನ್ಸ್ ಅನ್ನ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಂಬರ್ 1 ಆಗಿ ಮಾಡ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಹೇಳಿ, ಉಳ್ಕಲ್ ನಟರಾಜ್ ಕೇಳಿದಿರಾ? ಉಳ್ಕಲ್ ನಟರಾಜ್ ಹೆಸರು ಕೇಳಿದಿರಾ? ಈಸ್ ಎ ವೆರಿ ಗುಡ್ ಪರ್ಸನ್ ಆಫ್ ಸೈನ್ಸ್. ಯಾರೇ ಏನೇ ಮಾಡಿ ಅಲ್ಲಿ ಪ್ರೂವ್ ಮಾಡ್ತಾರ. ಕೆಲವೊಂದು ಸೈನ್ಸ್ಗೂ ತದ್ವಿರೋಧವಾಗತಕ್ಕಂಥವು ಹಳೆಯ ಕಾಲದ ಇದಾವೆ. ಅದ್ರ ಕೆಲವೊಂದು ನಂಬಿಕೆ ಇರ್ತದೆ, ಆ ನಂಬಿಕೆನೂ ಕೆಲವೊಂದು ನಡೀತದೆ. ಆದರೆ ಸೈನ್ಸೇ ನಂಬಿಕೆ. ಅದಕ್ಕೆ ಹೇಳ್ತಾರೆ, ಸೈನ್ಸ್ ದೊಡ್ಡದ, ಕಲೆ ದೊಡ್ಡದ, ವೈಜ್ಞಾನಿಕತೆ ದೊಡ್ಡದ, ವಿಜ್ಞಾನ ದೊಡ್ಡದ ಅಂತ ಹೇಳ್ತಾರೆ. ಇವನ್ನೆಲ್ಲ ದೊಡ್ಡ ಮಟ್ಟದಲ್ಲಿ ಹೋದ್ರೆ ನೀವು ಕಾಲೇಜ್ ಲೆವೆಲ್ ಹೋದ್ರೆ ಗೊತ್ತಾಗುತ್ತೆ. ಓಕೆನಾ? ಥ್ಯಾಂಕ್ ಯು.